ಎಣ್ಣೆ ವಿಚಾರಕ್ಕಾಗಿ ಗಲಾಟೆ ನಡೆದು ರೌಡಿ ಶೀಟರ್ನ ಕೊಲೆಯಾಗಿದೆ. 27 ವರ್ಷದ ರೌಡಿ ಶೀಟರ್ ಪ್ರತಾಪ್ ಎಂಬಾತ ಕೊಲೆಯಾದಂತಹ ಯುವಕ. ಮೂವರು ಆರೋಪಿಗಳಿಂದ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಅಕ್ಷಯ್, ತೇಜಸ್, ಲಿಖಿತ್ ಈ ಮೂವರು ಕೂಡ ಬಂಧಿತ ಆರೋಪಿಗಳಾಗಿದ್ದಾರೆ. ಚಿಕ್ಕಬಾಣಾವರ ಮಾರುತಿ ನಗರ ಬಳಿ ಗಲಾಟೆ ನಡೆದಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು. ತಡರಾತ್ರಿ 12 ಗಂಟೆಗೆ ನಡೆದಿರ್ತಕ್ಕಂಥ ಘಟನೆ ಇದು. ಗುರುಕೃಪಾ ಬಾರ್ ಕ್ಲೋಸ್ ಆಗಿದ್ದ ಹಿನ್ನೆಲೆ ಕೆಬ್ಬೆಪಾಳ್ಯದ ನಿವಾಸಿಗಳಾಗಿರುವ ಕುಮಾರಿ, ತೇಜಸ್ ಹಾಗೆ ಲಿಖಿತ್, ಪ್ರತಾಪ್ ಚಿಕ್ಕಬಾಣಾವರ ನಿವಾಸಿ ನಿನ್ನೆ ಬಾರ್ ಬಳಿ ಅಪರಿಚಿತವಾಗಿ ಸಿಕ್ಕಿರ್ತಾರೆ. ಅಂದ್ರೆ ಈ 3 ಜನ ಜೊತೆಗೆ ಕೊಲೆಯಾದಂತಹ ಯುವಕ ಏನಿರ್ತಾನೆ ಇವರು ಮುಖಾಮುಖಿ ಆಗಿರ್ತಾರೆ. ಈ ವೇಳೆ ಬಾರ್ ಕ್ಲೋಸ್ ಆಗಿದೆ ಅನ್ನುವಂತ ಕಾರಣಕ್ಕೆ ಪ್ರತಾಪ್ ಹೋದ್ರೋ ಬಾರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾನೆ. ಆದ್ರೆ ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಅಲ್ಲಿಂದ ಗಲಾಟೆ ಆರಂಭ ಆಗತ್ತೆ. ಆರೋಪಿಗಳು ಅಲ್ಲಿಂದ ತೆರಳುತ್ತಾರೆ. ಮನೆಗೆ ಹೋಗಿ ಡ್ರ್ಯಾಗರ್ ತಂದಿದ್ದಾರೆ ಈ ಆರೋಪಿಗಳು. ಪ್ರತಾಪ್ ನಡೆದುಕೊಂಡು ಹೋಗುವಾಗ ಬೈಕ್ನಲ್ಲಿ ಬಂದಿದ್ದಂತಹ ಆರೋಪಿಗಳು ಡ್ರ್ಯಾಗರ್ನಿಂದ ಹಿಡಿದಿದ್ದಾರೆ. ಬೈಕ್ನಲ್ಲಿದ್ದಂತಹ ಸ್ಪೀಡ್ಗೆ ಆ ಡ್ರ್ಯಾಗರ್ ಹೊಟ್ಟೆಯನ್ನು ಸೀಳಿತು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ಷಯ್, ತೇಜಸ್, ಲಿಖಿತ್ ಬಂಧಿತ ಆರೋಪಿಗಳು. 27 ವರ್ಷ ಪ್ರತಾಪ್ ರೌಡಿ ಶೀಟರ್ ಈತ ಕೊಲೆಯಾದಂತಹ ಯುವಕ. 3 ಆರೋಪಿಗಳನ್ನು ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಾಣಾವರ ಮಾರುತಿಪುರ ಬಳಿ ನಡೆದಿರ್ತಕ್ಕಂತಹ ಗಲಾಟೆ, ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ಆರಂಭ ಆಗಿ ಕೊನೆಗೆ ಒಬ್ಬನ ಜೀವನೂ ಕೂಡ ಹೋಗಿದೆ. 27 ವರ್ಷ ಈತನಿಗೆ ಪ್ರತಾಪ್ ಅಂತ ಹೇಳಿ ಆತ ಕೊಲೆಯಾದಂತಹ ಯುವಕ. ಬಾರ್ ಕ್ಲೋಸ್ ಆಗಿದೆ, ಮನೆಗೆ ಹೋಗ್ರೋ ಅಂತ ಹೇಳಿ ಈತ ಹೇಳ್ತಾನೆ. ಆ ಚಿಕ್ಕ ವಿಚಾರಕ್ಕಾಗಿ ಇಲ್ಲಿ ಗಲಾಟೆ ಆರಂಭ ಆಗತ್ತೆ. ಗಲಾಟೆ ನಡೆದು ವಾಪಸ್ಸಿ 3 ಆರೋಪಿಗಳು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ರು ಅಂತ ಹೇಳಿ ಈ ಪ್ರತಾಪ್ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮನೆಯಿಂದ ಡ್ರ್ಯಾಗರ್ ತಂದು ಈತನಿಗೆ ಇರಿದು ಹೋಗಿದ್ದಾರೆ. ಅಂದರೆ ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಇರುವಂಥ ಕಾರಣದಿಂದಾಗಿ ಇರಿದ ಹೊಡೆತಕ್ಕೆ ಆತ ಕೊಲೆಯಾಗುತ್ತಾನೆ. 3 ಆರೋಪಿಗಳನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಎರಡನೆಯ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಅಂದರೆ 27 ವರ್ಷದ ಪ್ರತಾಪ್ನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕೆ ಏನೂ ರೀಸನ್ನೇ ಇಲ್ಲದೆ ಈ ರೀತಿಯಾಗಿ ಕೊಲೆ ಮಾಡಲಾಗಿದೆ. ಹೋಗ್ರಮ್ಮ, ಯಾರನ್ನ ಬೇಗ ಕೊಡ್ಲಿ. ನಾಳೆ ಭಾನುವಾರ ಎಲ್ಲಾರ ಕರೀರೋ. ನನ್ನ ಮಕ್ಕಳನ್ನ ನನ್ನ ಮಗನ ಕರ್ಕೊಂಡ್ಬಂದ್ರು. ನನ್ನ ಮಗನ ಕರ್ಕೊಂಬ ಬರ್ತಿದ್ದೆ. ನನ್ನ ಅಪ್ಪ ನೋಡ್ಕೊತಿದ್ನಲ್ಲ.